ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಊರು ಕಾಜಿ ಹೊಸಳ್ಳಿ, ನಮ್ಮ ಯಜಮಾನ್ರವ್ರದ್ದು. ಅಲ್ಲಿ ಗದ್ಗೇಶ್ವರ ಸ್ವಾಮಿ ನೆಲೆಸಿದ್ದಾರೆ. ಅವತ್ತಿನ ದಿನ ನಾವು ಪೂರ್ತಿ ದೇವಸ್ಥಾನದಲ್ಲಿ ದೇವ್ರದ್ದು ಅಭಿಷೇಕ, ಪೂಜೆ, ಪ್ರಸಾದ, ಅವತ್ತಿನ ದಿನದ ಪೂಜಾ ಕಾರ್ಯಕ್ರಮ ಪೂರ್ತಿ ನಮ್ಮದೇ ಆಗಿತ್ತು. ನಮ್ಮ ಮನೆಯವರೆಲ್ಲರೂ ಸಹ ಬಂದಿದ್ದರು. ನಮ್ಮಪ್ಪ, ನಮ್ಮ ತಮ್ಮ, ಹೆಂಡತಿ, ನಮ್ಮ ಮನೆಯವರು, ನಮ್ಮ ಅತ್ತೆ ಮಾವ ಎಲ್ಲರೂ ಬಂದಿದ್ದರು. ಅವತ್ತು ಅಭಿಷೇಕ ಎಲ್ಲ ಚೆನ್ನಾಗಿ ಸಾಂಗವಾಗಿ ನೆರವೇರಿತು. ಬೆಳಗ್ಗೆನೇ ನಾವು ಎಲ್ಲ ರೆಡಿಯಾಗಿ ಹೋಗಿ ಅಭಿಷೇಕದಲ್ಲಿ ಪಾಲ್ಗೊಂಡಿದ್ವಿ. ಈ ಅಭಿಷೇಕದ ವಿಡಿಯೋನ ನಾನು ಹಾಕ್ತಾಯಿದ್ದೀನಿ. ನೀವು ಎಲ್ಲರೂ ನೋಡಿ ದೇವರ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊಳ್ತೀನಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಈ ವಿಡಿಯೋ ಮೂಲಕ ಕೇಳ್ಕೊಳ್ತೀನಿ. ಈ ದೇವಸ್ಥಾನ ಇರೋದು ಹೊಸಕೋಟೆ ತಾಲೂಕು, ಕಾಜಿ ಹೊಸಳ್ಳಿ ಅಂತ ಹೇಳಿ. ಇಲ್ಲಿ ಗದ್ದಿಗೆ ಇದೆ. ಪಕ್ಕದಲ್ಲೇ ಗದ್ಗೇಶ್ವರ ಸ್ವಾಮಿ ಗದ್ದಿಗೆ ಇದೆ. ಅವರು ಇಲ್ಲಿ ಒಂದು ಬಂಡೆ ಮೇಲೆ ತಪಸ್ಸು ಮಾಡ್ತಾಯಿದ್ರು. ಈಗಲೂ ಆ ಬಂಡೆ ಸಹ ಇದೆ. ಫ್ರೆಂಡ್ಸ್, ಇಲ್ಲಿ ನೆಲೆಸಿರುವಂತಹ ಗದ್ದಿಗೇಶ್ವರ ಸ್ವಾಮಿ ದೇವರು ತುಂಬ ಶಕ್ತಿಯುತವಾದಂತಹ ಆ ದೇವರು. ನಾವು ಏನೇ ಕೇಳಿಕೊಂಡ್ರೂ ಕಾರ್ಯ ನೆರವೇರುತ್ತೆ. ಈಗಲೂ ಅಷ್ಟೇ ಜನ ಅವರವರ ಕಷ್ಟಗಳ ಕಾರ್ಪಣ್ಯಗಳನ್ನು ಹೇಳಿಕೊಂಡು ಅವ್ರಿಗೆ ಅದೆಲ್ಲ ಕಂಪ್ಲೀಟ್ ಆದಮೇಲೆ ಬಂದು ಅವರು ಏನು ಬೇಡ್ಕೊಂಡಿರ್ತಾರೋ, ಏನು ಹರಕೆ ಹೊತ್ಕೊಂಡಿರ್ತಾರೋ ಅದನ್ನೆಲ್ಲ ತೀರಿಸಿ ಈ ರೀತಿ ಅಭಿಷೇಕಗಳನ್ನು ಮಾಡಿಸಿ ದೇವರಿಗೆ ಏನಾದರೂ ಅವರ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಅವ್ರ ಕೊಡುಗೆನೂ ಸಹ ಕೊಡ್ತಾ ಇರ್ತಾರೆ. ತುಂಬ ಜನ ಬರ್ತಾರೆ ಫ್ರೆಂಡ್ಸ್ ಇಲ್ಲಿಗೆ. ನಾವು ಸಹ ಈ ದೇವರನ್ನು ನಂಬಿದ್ದೇವೆ. ದೇವರು ನಮ್ಮನ್ನು ಕೈ ಬಿಟ್ಟಿಲ್ಲ. ಯಾವಾಗಲೂ ನಾವು ಬಂದು ಇಲ್ಲಿಗೆ ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇರ್ತೀವಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ನಮ್ಮ ಯಜಮಾನರು ಹುಟ್ಟಿ ಬೆಳೆದ ಊರಾಗಿರೋದ್ರಿಂದ ಚಿಕ್ಕ ವಯಸ್ಸಿಂದ ಅವರು ನೋಡಿ ಈ ದೇವ್ರನ್ನೇ ನಂಬಿದ್ದಾರೆ. ಆ ದೇವ್ರು ಯಾವತ್ತೂ ನಮ್ಮನ್ನು ಕೈ ಬಿಟ್ಟಿಲ್ಲ. ದೇವ್ರು ಕಾಪಾಡ್ಕೊಳ್ತಾ ಬಂದಿದ್ದಾರೆ ನಮ್ಮನ್ನು.
ಹಾಗೆ ಫ್ರೆಂಡ್ಸ್, ಈ ಗದ್ದಿಗೇಶ್ವರ ಸ್ವಾಮಿ ಹೊಸಕೋಟೆ ತಾಲೂಕು ಕಾಜಿ ಹೊಸಳ್ಳಿಯಲ್ಲಿ ನೆಲೆಸಿರೋದು. ಈ ಗದ್ದಿಗೇಶ್ವರ ಸ್ವಾಮಿನ ಸುಜ್ಞಾನ ಪ್ರಭುಗಳು ಅಂತಲೂ ಸಹ ಕರೀತಾರೆ. ಪಕ್ಕದಲ್ಲೇ ಗದ್ದಿಗೆನೂ ಇದೆ. ಇಲ್ಲೇ ಅವರು ಒಂದು ಬಂಡೆ ಮೇಲೆ ತಪಸ್ಸು ಮಾಡ್ತಾ ಇದ್ರಂತೆ. ಮೊದಲು ಅದಕ್ಕೆ ಕಥೆಯೆಲ್ಲ ಇದೆ. ಆ ಬಂಡೆ ಸಹ ಹಾಗೇ ಇದೆ. ಮತ್ತು 101 ಕಡೆ ಈ ರೀತಿ ಗದ್ದಿಗೆ ಆಗಿರೋದು ಅಂತಲೂ ಸಹ ಹೇಳ್ತಾರೆ. ಒಂದೊಂದು ಕಡೆ ಪವಾಡ ಮಾಡಿ ಮಾಡಿ ಅಲ್ಲಲ್ಲೇ ಗದ್ದಿಗೆ ಆಗಿರೋ ಅಂಥದ್ದು. ಇದು ಕೊನೆ ಬಾರಿ ಗದ್ದಿಗೆ ಆಗಿರೋ ಸ್ಥಳ ಅಂತಲೂ ಸಹ ಕರೀತಾರೆ. ತುಂಬ ಶ್ರೇಷ್ಠವಾದ ಸ್ಥಳ. ಎಲ್ಲರಿಗೂ ಸಹ ಒಳ್ಳೆಯದಾಗಿದೆ. ತುಂಬ ಜನ ಬಂದು ಇಲ್ಲಿ ದೇವರ ಕೃಪೆಗೆ ಪಾತ್ರರಾಗ್ತಾರೆ. ನಾವು ಸಹ ಹೋಗಿ ಬರ್ತಾ ಇರ್ತೀವಿ, ಪೂಜೆ ಮಾಡಿಸ್ತಾ ಇರ್ತೀವಿ, ದೀಪನೂ ಹಚ್ಚಿಸ್ತಾ ಇರ್ತೀವಿ. ಹಾಗೆ ಈ ರೀತಿ ಯಾವಾಗಲಾದರೂ ನಾವು ಅಭಿಷೇಕನೂ ಸಹ ಮಾಡಿ ಪೂಜೆ ಮಾಡಿಸ್ತಿರ್ತೀವಿ. ಮತ್ತು ಇನ್ನೊಂದು ಕಡೆ ಸಾರ್ಕಳ್ಳಿ ಅನ್ನೋ ಕಡೆ ಇದೆ, ಮತ್ತು ಸೂಲ್ಬೆಲ್ಲಿ ಅನ್ನೋ ಕಡೆ ಇದೆ. ಇಲ್ಲೆಲ್ಲ ಈಶ್ವರನೇ, ಅದೇ ಸುಜ್ಞಾನ ಪ್ರಭುಗಳು ಅಂತಲೂ ಸಹ ಕರೀತಾರೆ. ಮತ್ತು ಇನ್ನೊಂದು ಕಡೆ ಚಕ್ಕೋಲಿ ಬೆಟ್ಟ ಅಂತ ಸಹ ಇದೆ. ಅಲ್ಲಿ ಬೆಟ್ಟದಲ್ಲಿ ಸ್ವಾಮಿ ನೆಲೆಸಿದ್ದಾರೆ. ಅಲ್ಲಿ ತಪಸ್ಸು ಮಾಡ್ತಿದ್ರಂತೆ. ಅಲ್ಲಿ ಗದ್ದಿಗೆ ಇಲ್ಲ, ಅಲ್ಲೇ ತಪಸ್ಸು ಮಾಡ್ತಿದ್ರಂತೆ ಆ ಜಾಗ. ಅಲ್ಲೂ ಸಹ ತುಂಬ ಮಡಿ ಮೈಲಿಗೆ ಎಲ್ಲ ಇಂದ ಇರಬೇಕು. ಇಲ್ಲೂ ಸಹ ಅಷ್ಟೇ, ಯಾವುದೇ ರೀತಿ ಅಮಂಗಳ ಆಗಬಾರ್ದು. ತುಂಬ ಮಡಿಯಿಂದ ನಾವು ದೇವರನ್ನು ಪ್ರಾರ್ಥಿಸ್ಬೇಕು, ಪೂಜೆ ಮಾಡಬೇಕು. ನಾವು ಎಷ್ಟು ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡ್ತೀವೋ ಅಷ್ಟೇ ಬೇಗ ದೇವರು ನಮಗೆ ಒಲಿತಾರೆ. ಹಾಗೆಯೇ ಫ್ರೆಂಡ್ಸ್, ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಎಲ್ಲರೂ ದೇವರ ಕೃಪೆಗೆ ಪಾತ್ರರಾಗಿ ಎಲ್ಲರಿಗೂ ಆ ದೇವರು ಆಯುಷ್ಯ, ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಈ ವಿಡಿಯೋ ಮೂಲಕ ಕೇಳ್ಕೊಳ್ತೀನಿ. ಖಂಡಿತವಾಗ್ಲೂ ಪೂರ್ತಿಯಾಗಿ ಈ ವಿಡಿಯೋನ ನೋಡಿ. ಹಾಗೆಯೇ ಫ್ರೆಂಡ್ಸ್, ಕಾರ್ತಿಕ್ ಮಾಸದಲ್ಲಿ ವಾರ ಯಾರಾದರೂ ಉತ್ಸವ ಮಾಡಿಸೋರು ಇರ್ತಾರೆ. ವಾರ ಮಾಡಿಸಿಲ್ಲ ಅಂತಂದರೂ ಅವ್ರಿಗೆ ಇಷ್ಟ ಬಂದಾಗ ಸಹ ಉತ್ಸವ ಮಾಡಿಸ್ತಾರೆ. ಇಲ್ಲಿ ಪಲ್ಲಕ್ಕಿ ಎಲ್ಲ ಬರುತ್ತೆ. ಹಾಗೆ ವೀರಗಾಸೆ ಇರ್ಬೋದು, ಕುಣಿತ ಇರ್ಬೋದು, ಆ ರೀತಿ ಎಲ್ಲ ಕರೆಸಿ ಪ್ರಸಾದನ ವಿನಿಯೋಗ ಮಾಡ್ತಾರೆ, ಊರಿಗೆಲ್ಲ ಹಂಚುತ್ತಾರೆ. ಮಧ್ಯಾಹ್ನ 1 ಗಂಟೆ ಅಥವಾ 12 ಗಂಟೆ ಟೈಮ್ಗೆ ಇವ್ರು ಪೂಜೆ ಮಾಡೋ ಟೈಮ್ಗೆ ಎಲ್ಲರೂ ಸಹ ಜನ ಬಂದು ಪ್ರಸಾದನ ತಗೊಂಡು ಹೋಗ್ತಾರೆ. ಮತ್ತು ಲಕ್ಷ ದೀಪೋತ್ಸವ ಸಹ ಮಾಡ್ತಾರೆ ಕಾರ್ತಿಕ್ ಸೋಮವಾರದಲ್ಲಿ, ಅಂದರೆ ಕೊನೆ ಕಾರ್ತಿಕ್ ಸೋಮವಾರದಲ್ಲಿ ಮಾಡ್ತಾರೆ. ಇಲ್ಲಿ ನೋಡಿ, ಒಂದು ಅಡಿಕೆ ತಟ್ಟೆಯಲ್ಲಿ ಬೆಲ್ಲದ ದೀಪನ ಅಥವಾ ಹಣತೆಯಲ್ಲಿ 365 ಬತ್ತಿ ಇರೋ ಅಂಥ ದೀಪನ ಸಹ ಹಚ್ಚುತ್ತಾರೆ. ಅವರವರ ಹರಕೆಗೆ ಅನುಸಾರವಾಗಿ ಕಾರ್ತಿಕ್ ಸೋಮವಾರಗಳಲ್ಲಿ ಅಥವಾ ಸೋಮವಾರ ವಿಶೇಷವಾಗಿ ಇಲ್ಲಿ ಈ ರೀತಿ ದೀಪನ ಹಚ್ಚುತ್ತಾರೆ. ಹಾಗೆಯೇ ಫ್ರೆಂಡ್ಸ್, ನಾನು ಸಹ ದೀಪನ ಹಚ್ಚಿದ್ದೆ. ಇಲ್ಲಿ ಮುಖ್ಯವಾಗಿ ಸೋಮವಾರ ಮತ್ತು ಶನಿವಾರ ವಿಶೇಷವಾಗಿ ಪೂಜೆ ಇರುತ್ತೆ. ಮತ್ತು ಸೋಮವಾರದೊತ್ತು ಪೂಜೆ ಜೊತೆಗೆ ಪ್ರಸಾದ ವಿನಿಯೋಗ ಸಹ ಇರುತ್ತೆ. ಯಾರು ಬೇಕಾದರೂ ಪ್ರಸಾದ ಮಾಡಿಸ್ಬಹುದು. ಒಂದು ದಿನದ ಪೂಜೆ ಪೂರ್ತಿ ಅವ್ರದ್ದೇ ಆಗಿರುತ್ತೆ. ಅವರು ಹೂವಿನ ಅಲಂಕಾರ ಇರ್ಬೋದು, ಆ ದೇವರಿಗೆ ಅವರು ಇಷ್ಟ ಬಂದ ಹಾಗೆ ಅವರು ಅಲಂಕಾರನ ಮಾಡಿಸಿ ಪೂಜೆ ಅಭಿಷೇಕ ಎಲ್ಲ ಮಾಡಿಸ್ಬೋದು.